ಅರೆ ಆನಂದ್, ಆನಂದಣ್ಣ, ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ. ಧನ್ಯವಾದ. ಅರೆ ಬನ್ನಿ, ಪ್ರಸಾದ ತಗೊಳ್ಳಿ. ಇಲ್ಲ, ಅದು ನನ್ನ ಹೊಲದಲ್ಲಿ ಜೀಕ್ ಹುಲ್ ಬಂದಿದೆ, ಅದಕ್ಕೆ ವ್ಯವಸ್ಥೆ ಮಾಡಕ್ ಹೋಗ್ತಾ ಇದ್ದೀನಿ. ಓ ಸರಿ ಸರಿ. ಮತ್ತೆ ನಿಮ್ ತೋಟದಲ್ಲಿ ಹೇಗಿದೆ? ಅರೆ ನಮ್ದು ಆಗ್ಲೇ ಮುಗ್ದಿದೆ. ಆಗ್ಲೇ ಮುಗ್ದಿದ್ಯಾ? ಹಾ ಸರಿ, ನಾನು ಹೊರಡ್ತೀನಿ. ಅರೆ ಆನಂದ್, ನಾನು ಹೇಳ್ತಾ ಇದ್ದೆ ಅವನ್ಗೆ, ನೀನ್ ಅದನ್ನ ತಗೊಂಬೇಡ ಅಂತ. ಅವನ್ ಕೇಳಿಲ್ಲ. ಇವಾಗೇನಾಯ್ತು, ಅವನಿಗೆ ಮೇಲಕ್ಕೆ ಹೋಗ್ಬಿಟ್ಟ. ಒಳ್ಳೆ ಕರ್ಮ. ಅರೆ ಆನಂದ್, ಎಲ್ಲಿ ಹೋಗ್ತಾ ಇದ್ದೀರಾ? ಟೀ ಆದ್ರೂ ತಗೊಳ್ಳಿ. ಇಲ್ಲ, ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ. ನನ್ನ ತೋಟದಲ್ಲಿ ಈ ಜೀಕ್ ಹುಲ್ ಹೋಗ್ತಾನೆ ಇಲ್ಲ. ಹೊರಡ್ತೀನಿ ನಾನು. ಅರೆ ಎಲ್ಲಿ? ಬನ್ನಿ ಮಕ್ಳೇ, ರೆಡಿನಾ? ಮತ್ತೆ ಪುರುಷೋತ್ತಮಣ್ಣ, ಹೇಳು ಆನಂದ್. ಎಲ್ಲಿ ಹೊರಟಿದ್ದೀರಾ? ಫ್ಯಾಮಿಲಿ ಜೊತೆ ಹಾಗೆ ಸುತ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೀವು ಹೋಗಿ. ಅಣ್ಣ, ಒಂದು ಮಾತು ಕೇಳೋದಾ? ಹಾ ಕೇಳು. ನಿಮ್ಮ ಹೊಲದಲ್ಲಿ ಈ ಜೀಕುಲ್ ಬರುತ್ತೆ, ಆದರೂ ನೀವು ನಿಶ್ಚಿಂತವಾಗಿರ್ತೀರಾ, ಅದು ಹೇಗೆ? ನಾನಿದನ್ನ ಒಂದು ಕಡೆ ಕಟ್ ಮಾಡಿದ್ರೆ ಅದು ಇನ್ನೊಂದು ಕಡೆ ಬರುತ್ತೆ. ಆನಂದ್, ನಾನು ಮೇಲಿಂದ ತೆಗಿತಾ ಇಲ್ಲ, ಗಂಡ್ ಬೇರ್ ಸಮೇತ ತೆಗ್ದಿದ್ದೀನಿ. ಅಂದ್ರೆ ಸೆಂಪ್ರ, ಇದು ಜೀಕ್ ಹುಲ್ಲನ್ನ ಗಂಡ್ ಸಮೇತ ನಾಶ ಮಾಡುತ್ತೆ. ಇದನ್ನ ಒಂದ್ಸಲ ಸಿಂಪರಣೆ ಮಾಡಿ, ಆಮೇಲೆ ಟೆನ್ಷನ್ ಫ್ರೀ ಆಗ್ಬಿಡಿ. ಧಾನುಕ ಅವರ ಸೆಂಪ್ರ ಜೀಕು ಹುಲ್ಲನ್ನು ಗಂಟಿನಿಂದ ತೆಗೆಯುತ್ತೆ. ಸೆಂಪ್ರ ಜೀಕು ಕಳೆಗೆ ಅತ್ಯುತ್ತಮ ಪರಿಹಾರ.